ತೆಗೀರಿ. ಯಾಕೆ ನಿಮಗೆ ಕಣ್ಣು ಮುಚ್ಚಿದೆ ಅಂದ್ರೆ ನೀವು ಮಕ್ಕಳಿಗೆ ಓದಕ್ಕೆ ಹೇಳ್ತೀರಿ. ನೀವು ಓದಕ್ಕೆ ಹೇಳ್ತೀರಿ, ಅವ್ರ ಮಕ್ಕಳು ಸರಿಯಾಗಿ ಓದೋದೇ ಇಲ್ಲ. ಹಿಂಗೆ ಪುಟ ತಿರುತ್ತಾರ, ಇದನ್ನ ಮಾಡ್ತಾರೆ, ಮತ್ತೆ ಯವ್ವ ಏನಂತ ಕೇಳ್ತಾರೆ, ಮತ್ತೆ ಇದನ್ನ ಮಾಡ್ತಾರೆ. ಸ್ವಲ್ಪ ಕುತ್ಕೊಂಡು ಚೆಂದಾಗಿ ಓದ್ಬೇಕಿಲ್ಲ ಅಂತ ಬೈತೀರಿ ನೀವು. ಇಲ್ಲ ರೀ, ಮಕ್ಕಳದು 40 ಸೆಕೆಂಡ್ಗಿಂತ ಹೆಚ್ಚಿಗೆ ಅಥವಾ ಅದು ಒಂದು ಸ್ವಲ್ಪ ಏಜ್ ಫ್ಯಾಕ್ಟರ್ ಇತ್ತಪ್ಪ ಅಂತಂದ್ರೆ 5 ನಿಮಿಷಕ್ಕಿಂತ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಅದಕ್ಕೆ ಅವ್ರು ಚೇಂಜ್ ಮಾಡ್ತಿರ್ತಾರೆ. ನಿಮಗೂ ಕೂಡ ಹಾಗೇನೆ ಪದೇ 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 ಕಂಟಿನ್ಯೂಸ್ನ ಹೇಳ್ತಾ ಹೋದ್ರಪ್ಪ ಅಂತಂದ್ರೆ ನಿಮಗೆ ಬ್ಯಾಸರ ಆಗುತ್ತೆ. ಅದಕ್ಕೆ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಅದು ರೆಸ್ಟ್. ಅದು ರೆಸ್ಟ್. ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ರೆಸ್ಟ್ ಗೊತ್ತಿಲ್ಲ. ಆದ ಕಾರಣ ಟಿ ವಿ ನೋಡಬೇಕಾದಾಗ, ಮೊಬೈಲ್ ನೋಡಬೇಕಾದಾಗ ಅವಾಗವಾಗ ಪದೇ ಪದೇ ಕಣ್ಣು ಮುಚ್ತಾ ಇರ್ರಿ, ತೆಗಿತಾ ಇರ್ರಿ. ಎಷ್ಟು ಕಣ್ಣು ಮುಚ್ಚಿರ್ತೀರಿ ಅಷ್ಟು ರೆಸ್ಟ್ ಸಿಕ್ಬಿಡ್ತದೆ. ಕಂಟಿನ್ಯೂಸ್ಲಿ ನೋಡೋದ್ರಿಂದ ಬೇಗ ಬೇಗ ನಿಮ್ಮ ರೆಟಿನಾಗಳು ಹಾಳಾಕ್ಕವ, ಕಣ್ಣು ರೆಪ್ಪೆಗಳು ಹಾರಾಕವ, ಕಣ್ಣು ಪರದೆಗಳು ಹಾರಾಕವ. ಇಷ್ಟು ಮಾಡೋಕ್ಕೆ ಗಂಟು ಹೋಗುತ್ತಾ? ಎಷ್ಟು ಇಷ್ಟು ಕಣ್ಣು ಮುಚ್ಚೋದ್ರೊಳಗೆ ಒಂದು ಟೆಕ್ನಿಕ್ ಅದು. ತಾಂತ್ರಿಕ ವಿದ್ಯಾದೊಳಗೆ ಮುಚ್ಚಿದ ರೆಪ್ಪೆಯನ್ನು ಹೆಂಗೆ ಬಳಸ್ಬೇಕಂತಕೊಂಡು ಪಡ 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 1 ಸೆಕೆಂಡಿಗೆ ಇಷ್ಟು ಮುಚ್ಚಬೇಕಂತೈತಿ, 1 ಮಿನಿಟಿಗೆ ಇಷ್ಟು 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 ಒಂದು ಸಿದ್ಧಿ ಆಗ್ತದೆ. ಇದು ಒಂದು ಸಿದ್ಧಿ ಆಗ್ತದೆ. ಮೌನದಿಂದ ಕೂಡ್ರಿ ಒಂದು ಸಿದ್ಧಿ ಆಗ್ತದೆ. ಕಣ್ಣು ಮುಸ್ಕೊಂಡು ಕೂಡ್ರಿ ಒಂದು ಸಿದ್ಧಿ ಆಗ್ತದೆ. ಯಾರು ಕೂಡ ಮಾತಾಡಬೇಡ್ರಿ, ಸಿದ್ಧಿ ಆಗ್ತದೆ. ಹಿಂಗೇನು ಮಾಡ್ಕೋಬೇಕ ನೀವು? ಆದ್ರೆ ಆ ಸಿದ್ಧಿಗಳು ಯಾವಾಗ ಹಾಕವಪ್ಪ ಅಂತಂದ್ರೆ 12 ವರ್ಷ ನೋಡಲಿಲ್ಲ ನೀವು? ಧೃತರಾಷ್ಟ್ರ ಗಾಂಧಾರಿ, ಧೃತರಾಷ್ಟ್ರ ಕಣ್ಣಿರಲಿಲ್ಲ, ಅಂಥವನು ಕೂಡ ಗಾಂಧಾರಿ ಅಂತಕ್ಕಂಥ ರಾಜಮನೆತನದ ಕನ್ಯೆಯನ್ನು ವಿವಾಹ ಮಾಡಿದರು. ಆಕೆ ಪಾಪ ಬಹಳ ಧರ್ಮ ಭೀರು ಇದ್ಲಕ್ಕೆ. ಗಂಡನ ಕಣ್ಣ ನೋಡಿ ಜಗತ್ತನ್ನು ನೋಡ್ಲಿಕ್ಕೆ ಆಗ್ಲಿಕ್ಕೆ ನಾನದು ಯಾಕೆ ನೋಡೋದು ಅಂತ ಕಣ್ಣಿನ ಪಟ್ಟಿ ಕಟ್ಟೋಗ್ಬಿಟ್ರು ಥ್ರೂ ಔಟ್ ಹರ್ ಲೈಫ್. ಇಲ್ಲಿ ಮಾತು ಬರ್ತದೆ. ಆಕೆ ಒಮ್ಮೆ ದುರ್ಯೋಧನ ಗದಾಯುದ್ಧಗಳು ಸಾಯ್ತಾರ ನನ್ನ ಮಗ ಅನ್ನೋದು ಗೊತ್ತಾಗತ್ತ ಆಕೆ. ಅದಕ್ಕೆ ಅವನ ಶಕ್ತಿ ಕೊಡಬೇಕು, ಅವನ ದೇಹವನ್ನು ವಜ್ರಕಾಯ ಮಾಡಬೇಕು ಅಂತ ತಿಳ್ಕೊಂಡು ಕರೆಸ್ತಾಳೆ. ಮಗನೇ, ಇವತ್ತು ರಾತ್ರಿ ಮಧ್ಯರಾತ್ರಿ ನನ್ನ ಕಡೆ ಬೆತ್ತಲೆಯಾಗಿ ಬರಬೇಕಂತ ಹೇಳ್ತಾಳೆ ಆಕೆ ದುರ್ಯೋಧನಗ. ಬೆತ್ತಲೆಯಾಗಿ ಬರಬೇಕಂತ ತಾಯಿ ಮಾತು. ಬೆತ್ತಲೆಯಾಗಿ ರಾತ್ರಿ ಹೊಂಟಿರ್ತಾನ. ಕೃಷ್ಣ ಮಹಾ ಜಾಣತನದ. ಇನ್ನು ಹೋದ್ರಪ್ಪ ಅಂದ್ರೆ ಆಕೆ ಗಾಂಧಾರಿ ಕಣ್ಬಿಟ್ಟು ನೋಡಿದ್ರೆ ಇವನ ಕಾಯ ವಜ್ರದಂತೆ ಆಗ್ತದೆ. ನಾಳೆ ಗದಾಯುದ್ಧ ನಡೆದ್ರಪ್ಪ ಅಂದ್ರೆ ಇವನು ಸೋಲಿಸೋದು ಆಗೋದಿಲ್ಲ ಅಂತಿಕೊಂಡು ನಾಟಕ ಮಾಡ್ತಾನ. ಅವ ಹೊಂಟಿರ್ತಾನ. ಸುಮ್ಮನೆ ಸಹಜವಾಗಿ ಅವನ ಮಗ್ಳು ಹೋದ, ಅಯ್ಯೋ ಏನಲ್ಲೇ ಹುಚ್ಚಿಗೆ ಹಿಡ್ತದೆ ನಿನಗ ಅಂತಂತ ದುರ್ಯೋಧನಗೆ. ಅವ ಹಿಂಗೆ ಮಾಡ್ತಾನ. ಯಾಕೆ ಬತ್ಲೆ ಅಲ್ಲ. ನಮ್ಮವ್ವ ಗಾಂಧಾರಿ ಅನ್ನೋದು ಬಾ ಅಂತ ಹೇಳ, ಹೋಗು ಬ್ಯಾಡ ಅನ್ನೋದಿಲ್ಲ, ಆದ್ರೆ ಹಿಂಗೆ ಹೋಗುದಾ ಅಂತ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ಬಾಳೆ ಎಲೆ ಇರ್ತದಲ್ಲ, ಆ ಬಾಳೆ ಎಲೆ ಮುಚ್ಕೊಂಡು ಹೋಗುವಂತ. ಎಲ್ಲೇ ಈ ಭಾಗಕ್ಕೆ ಮಾತ್ರ, ತೊಡೆ ಭಾಗ ಹಿಂಗೆ ಹಿಡ್ಕೊಂಡು, ಹೌದಾ, ಅವಾಗ ಬಾಳೆ ಎಲೆ ಹಾಕೊಂಡು ಹೊಳಗ್ಬಿಡ್ತಾನೆ. ಈಗ ಆಕಿ ಇನ್ನೂ ಗೊತ್ತಿಲ್ಲ ಇವ ಬತ್ಲೆ ಬಂದನ ಅಂತ ಆಕಿ ತಿಳ್ಕೊಂತ. ಮಗು ಬಂದೇನಪ್ಪ ಅಂತ ಕೇಳ್ತಾಳ. ಅಮ್ಮ ಬಂದೀನಿ ನಾನು ಅಂತ. ಅವಾಗ ಕಟ್ಟಿದ ಬಟ್ಟೆ ತೆಗೆದು ಬಿಡ್ತಾಳೆ. ತೆಗೆದು ಸಾವಕಾಶ ದೂರದ ಕಡೆ ನೋಡ್ತಾಳ. ಹನಿ 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 ಬಡ್ಕೊಂತಾಳ ಆಕಿ. ನಾನು ನಿನಗೆ ಬತ್ಲೆ ಬಾ ಅಂತ ಹೇಳಿದ್ನಲ್ಲೋ. ಇಲ್ಲ ಅಮ್ಮ, ನಾನು ಬರಕತ್ತಿದ್ದೆ, ಕೃಷ್ಣ ಬಂದು ಹಿಂಗೆ ಮಾಡ್ದ. ಕೃಷ್ಣ ಎಲ್ಲವನ್ನ ನೀನೇ ಹೊಲಸಿಡಿಸಿಬಿಟ್ಟು ಎಲ್ಲ ಇದ್ದವನ್ನ ಅಂತ ಬೈತಾಳ. ಅದಾಗೆ ಸಹಿತ
ಒಂದು 11 ನಿಮಿಷ ಅವನ ಇಡೀ ದೇಹವನ್ನು ನೋಡ್ತಾ 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 ಹೆಂಗೆ ಎಕ್ಸರ್ಸೈಸ್ ಮಾಡ್ತಾರಲ್ಲ, ಕಣ್ಣಿಂದಲೇ ಎಕ್ಸರ್ಸೈಸ್ ಮಾಡ್ದಂಗೆ ಮಾಡ್ತಾಳ, ಮಾಡಿ ಮತ್ತೆ ಕಣ್ಣಿನ ಪಟ್ಟಿ ಕಟ್ಕೊಂಡಾಳ, ಹೋಗುವಂತಂತ ಹೇಳ್ತಾಳೆ. ಮುಂದೆ ಗದಾ ಇದ್ದಾಗ ಆಗಿದ್ದ ಬೇರೆ, ಎಲ್ಲ ಕಡೆ ಹೊಡೆದ್ರು ಒಟ್ಟ ದುರ್ಯೋಧನಗ ಸೋಲ ಇಲ್ಲ, ಅವನಿಗೆ ಸಾವ ಇಲ್ಲ. ಕಡೆಗೆ ಅವನು ಕೃಷ್ಣಲ್ಲಿ ನಿಂತಿರ್ತಾನ, ಭೀಮಗ ಹೊಡಿತಾನ ಬಿದ್ದು ಬಿಡ್ತಾನ. ಹೌದಾ? ಹೇಳ್ತಕ್ಕಂಥ ತಾತ್ಪರ್ಯ ಏನಪ್ಪ ಅಂದ್ರೆ, ಆಕೆ ಕಣ್ಣಿದ್ರು ಕೂಡ ಎಷ್ಟೋ ವರ್ಷಗಳ ಕಾಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರು. ಇದರ ಪರಿಣಾಮ ಏನತ್ತಪ್ಪ ಅಂದ್ರೆ, ಅವರ ಕಣ್ಣಿನೊಳಗೆ ಅತೀತ ಶಕ್ತಿ ಬಂತು. ನಿಮಗೂ ಬರ್ತದೆ. ನೀವೇನು ಸಾಮಾನ್ಯರಲ್ಲ. ನೀವು ನಿಮ್ಮನ್ನು ದರಿದ್ರ ಅಂತ ತಿಳ್ಕೊಂಡಿರಿ, ನೀವು ಏನೂ ಆಗದವ್ರಂತ ತಿಳ್ಕೊಂಡಿರಿ. ಸಿಂಪ್ಲಿ ಸಾಧನೆ ಮಾಡ್ಬೇಕಂದ್ರೆ ಸುಮ್ಮನೆ ಒಂದು ಕಡೆ ಹೋಗ್ರಿ. ಸಂಸಾರ ಸಾಕಾಗೈತಲ್ಲ, ಒಂದು ಯಾವುದಾರ ಆಶ್ರಮದಾಗ ಹೋಗಿ ಕಣ್ಣು ಕಟ್ಕೊಂಡಿರ್ರಿ. ಎಷ್ಟು ವರ್ಷ? 11 ತಿಂಗಳು ಶುರು ಆಗುತ್ತೆ. 11 ತಿಂಗಳ, 11 ವರ್ಷ ಹಿಂಗೆಲ್ಲ ಶುರು ಆಕ್ಕವು. ಮಾಡಿರ್ಬೇಕಾರೆ ನೀವು ಕಣ್ಣು ತೆಗೆದು ಏನು ನೋಡ್ತೀರಿ? ಪುರುಷ ಕಲ್ಲು. ನಿಮ್ಮ ಕಣ್ಣೊಳಗೆ ಒಂದು ಅದ್ಭುತ ಶಕ್ತಿ ಕ್ರಿಯೇಟ್ ಆಗ್ತದೆ. ಇನ್ನೂ ಒಂದದ, ಮೌನವಾಗಿರ್ರಿ 11 ವರ್ಷ, 12 ವರ್ಷ, 12 ವರ್ಷ ಮೌನವಾಗಿರ್ರಿ. 13ನೇ ವರ್ಷಕ್ಕೆ ಮೊದಲ ದಿನದಿಂದಲೇ ನೀವೇನು ಮಾತಾಡ್ತೀರಿ, ಸುಳ್ಳು ಮಾತಾಡಿದ್ರೆ ಖರೆ ಆಗ್ತದೆ, ಸಿದ್ಧಿ ಆಗ್ತದೆ. ನೀವು ಸತ್ತು ಹೋಗ್ತೀವಿ, ಸತ್ತು ಹೋಗ್ಕನ. ಉದ್ಧಾರ ಆಗ್ತೀವಿ, ಉದ್ಧಾರ ಹಾಕನ. ನೀ ದೀರ್ಘಾಯುಷ ಹಾಕನ. ಬಟ್ 12 ವರ್ಷ ನೀವು ಅದನ್ನು ಸಾಧನ ಮಾಡಬೇಕು. ನೀವು ಮಾಡಕತ್ತೀರಿ, ಇಲ್ಲಂತಲ್ಲ. ಏನು ಮಾಡಕತ್ತೀರಿ? ಒಂದನ್ನು ಮಾಡ್ತೀರಿ ನೀವು, ಅತಿ ಸುಲಭವನ್ನು ಮಾಡಕ್ಕೆ ಹೋಗ್ತೀರಿ. ಏನಾದರೂ ಮಾಡಲೇಬೇಕು ಸಾಧನ. ನೀವೆಂಥದ್ದು ಮಾಡ್ತೀರಿ? ಚಹಾ ಕುಡಿದು ಬಿಡ್ತೀರಿ. ಒಟ್ಟ ಚಹಾ ಕುಡಿದಿಲ್ಲ, ಅದು ವೃತ ಮಾಡ್ತೀರಿ ನೀವು. ಅದನ್ನು ಬಾಳೆಹಣ್ಣು ಬಿಡ್ತೀರಿ, ಎಷ್ಟೋ ಜನ ಗೋಧಿ ಬಿಡ್ತೀರಿ, ಅಕ್ಕಿ ಬಿಡ್ತೀರಿ, ಮಾಡ್ತೀರಿ ನೀವಲ್ಲ. ನಾನು ಮೊದಲು ನನ್ನ ಬಾಲ್ಯದೊಳಗೆ ಭಾಳ ಸಾಧನೆ ಮಾಡ್ತಿದ್ದೆ, ಅದ್ಭುತ ಸಾಧನೆ ಮಾಡ್ತಿದ್ದೆ. ಹೀಗಾಗಿ ನಾನು ಸಾಕ್ಷಾತ್ ದೇವರೇ ಆಗಿದ್ದು. ನಾ ಹೇಳಿದ ಮಾತೆಲ್ಲ ಕರಿಣ ಹಾಕಿದ್ದು. ಊಟಕ್ಕೆ ಕುಂತ ಮಾತಾಡ್ತಿದ್ದಿಲ್ಲ. 3 ಹೊತ್ತು ಪೂಜೆ, 12 ಗಂಟೆ ನಂತರ ಊಟ ಮಾಡ್ತಿದ್ದಿಲ್ಲ. ಪೂಜೆ ಜಳಕ ಮಾಡೇ ಪೂಜೆ ಮಾಡ್ಕೊಂಡನ ಊಟದೊಳಗೆ ನಡೆದು ಮಾತಾಡುವಂಗಿಲ್ಲ. ಮಾತಾಡಿರಪ್ಪ ಎದ್ದು ಬಿಡ್ಬೇಕು. ಎಷ್ಟು ಅದ್ಭುತ. ಮಠಮಾನಿಗಳಲ್ಲಿ ಬೆಳೆದಿ ನಾನು. ಬಾಲ್ಯದೊಳಗೆ ಇಲ್ಲಿ ಅಮರೇಶ್ವರ ಮಠ ಅಂತದ, ಗುರುಸಿದ್ದೇಶ್ವರ ಮಠ ಅಂತದ, ಆ ಸ್ವಾಮಿಗಳ ಕೈಗೆ ದೊಡ್ಡವರಾಗಿ ನಾನು ಬೆಳೀತಾ ಕಾಲೇಜಿಗೆ ಹೋದ್ಮೇಲೆ ಮೃತ್ಯುಂಜಯ ಮಠ ಧಾರವಾಡ, ಅಲ್ಲಿ ನನ್ನ ಸ್ನಾತಕೋತ್ತರ ಪದವಿಗಳನ್ನು ಮುಗಿಸೀನಿ. ಕನ್ನಡ, ಸಂಸ್ಕೃತ, ಫಿಲಾಸಫಿ. ಅಲ್ಲಿದ್ದುಕೊಂಡು ಮಹಾನ್ ತಪ್ಪುಗಳ ಪಕ್ಕದಲ್ಲೇ ಕೂತ್ಕೊಂಡು ಅವ್ರು ನನಗೊಂದು ಮಠಕ್ಕೆ ಕಳಿಸಿದರು. ಮರಿಯಾಗಿ ಪೀಠಾಧಿಕಾರಿಗಳಾಗಿ ಒಂದು ನಿರುಪಾಧೀಶ್ವರ ಮಠಕ್ಕೆ ಕಳಿಸಿದರು. 9 ತಿಂಗಳು ಮಾಡಿದೆ. ಅವಾಗ ಯಪ್ಪೋ ಇದು ಚಲೋ ಅಲ್ಲ ಅನ್ನಿಸ್ತು ನನಗೆ. ಯಾಕಂದ್ರೆ ಆ ವಾತಾವರಣ ಸರಿ ಅನ್ನಿಸ್ಲಿಲ್ಲ. ಎಲ್ಲ ಸ್ವಾರ್ಥದ ವಾತಾವರಣ. ಸ್ವಾಮಿಗೆ ಮಠ ಅನ್ನಿಸ್ಲೇ ಇಲ್ಲ ನನಗದು. ಹೌದಾ? ಮೊದಲ ಒಳ್ಳೆ ಇದ್ದಿದ್ದೆ. ಆದರೆ ಅಪ್ಪ ಮಾನ್ ತಪ್ಪುಗಳದು ಇದು ಆಗಿ ಆಜ್ಞೆ ಆಗಿದೆ ಅಂತ ಹೋಗಿದ್ದು ನಾನು. ಅವ್ರು ಬಂದು ನನಗೆ ಡೈರೆಕ್ಟ್ ಕೇಳಿದ್ರು. ಅವ್ರು ಮಾನ್ ತಪ್ಪಲ್ಲಿ ಕೇಳಿ, ಅವಾಗ ನೀವು ಒಬ್ಬ ಮರಿನ ಹುಡುಕ್ರಿ ನಮ್ಮ ಮಠಕ್ಕೆ ಅಂತ ಹೇಳಿದ್ರು. ಇವು ಒಬ್ಬನ ಬಿಟ್ಟರೆ ನಮ್ಮ ಮಠದಾಗ ಮತ್ತೆ ಯಾರಿಲ್ಲ ಅಂತ ಹೇಳಿದ್ರು ಅವರು. ಈ ಹುಡುಗ ಬಸವರಾಜ್ ಬಾ ಅಂತ ಕರೆಸಿದ್ರು. ಅವರು ಮಠಕ್ಕೆ ಸ್ವಾಮಿಯಾಗಿ ಹೋಗ್ಕಿರಂದ್ರು. ಎಂಥ ಮಾತಾಡಿದ್ನಪ್ಪ ಅಂತಂದ್ರೆ, ಗುರುಗಳ ನಾನು ಸ್ವಾಮಿಯಾಗಿ ಸಂಸಾರಿ ಹಂಗಿರೋಕ್ಕಿಂತ ಸಂಸಾರಿಯಾಗಿ ಸ್ವಾಮಿ ಹಂಗಿರ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದೆ. ಸ್ವಾಮಿಯಾಗಿ ಸಂಸಾರಿ ಹಂಗೆ ಇರೋಕ್ಕಿಂತ, ಈಗೆಲ್ಲ ಸ್ವಾಮಿಗಳು ಏನಿದಾರ ಸಂಸಾರಿಗಳು. ನೀವೇ ಭಾಳ ಚಲೋ ಅವ್ರ ಮುಂದೆ ಪಕ್ಕ ಸಂಸಾರಿಗಳಾಗ್ಯಾರ ಅವರು. ಸಾಧನನೇ ಇಲ್ಲ ಅವ್ರದ್ದು. ಬರೀ ಅಲ್ಲಿ ಹೋದ್ನೆ ಓಪನಿಂಗಿಗೆ, ಇಲ್ಲಿ ಹೋದ್ನೆ, ಇಲ್ಲಿ ಫಂಕ್ಷನ್ಗೆ ಹೋದ್ನೆ, ಅಲ್ಲಿ ಫಂಕ್ಷನ್ಗೆ ಹೋದ್ನೆ. ಸಾಧನ ಶೂನ್ಯ. ಸುಮ್ಮನೆ ಪೀಠಕ್ಕೆ ಕುಂತಾರ ಸ್ವಾಮಿಗಳು ಅಷ್ಟೇ. ಕೆಲವೊಂದು ಸ್ವಾಮಿಗಳು ಅದಾರ, ಸಾಧನೆ ಮಾಡ್ತಾರ. ಹೌದಾ? ನಿಜವಾದ ಆ ಪಟ್ಟಕ್ಕೆ ಅರ್ಥ ಕೊಟ್ಟಾರ. ಆದ್ರೆ 95% ಸ್ವಾಮಿಗಳು ಬರೀ ವ್ಯಾವಹಾರಿಕ ಅದಾರ. ಡೊನೇಷನ್ ಎತ್ತಾರೆ, ಸ್ಕೂಲ್ ಮಾಡ್ತಾರೆ,
ಏನೇನೋ ಮಾಡ್ತಾರೆ, ಗೌರ್ಮೆಂಟ್ ಫಂಡ್ ತೊಗೊತಾರೆ. ಈಗ ನಿಮ್ಮ ಯಾರ್ದು ಶಿಷ್ಯಂದಿರಪ್ಪ ಇದು ಅವ್ರಿಗೆ ಬೇಕಾಗಿಲ್ಲ, ಗೌರ್ಮೆಂಟ್ ಕೊಡ್ತದೆ ಕೋಟಿಗಟ್ಟಲೆ ಹಣ ಅವ್ರಿಗೆ. ಹೀಗಾಗಿ ಹೌದಾ, ಇದನ್ನು ನಾ ಮೊದಲೇ ಗಮನಿಸಿದ್ದೆ. ಆದಾಗ್ಯ ಸಹಿತ ಮಾನ್ ತಪ್ಪುಗಳು ಒತ್ತಿ ಹೇಳಿದ್ದಕ್ಕೆ ಅಲ್ಲಿ ಹೋದೆ. ಅಲ್ಲಿಯೂ ನನಗೆ ಅನೇಕ ಅನುಭವಗಳಾದವು. ಒಲ್ಲೆಪ್ಪ ಅಂದೆ. 32 ವರ್ಷ ಮಟ್ಟ ಮದುವೆ ಆಗಬಾರ್ದಂತ ಕೂತಿದ್ದೆ. ಯಾವಾಗ ಗಡ್ಡ ಬಿಟ್ಕೊಂಡು ಅಡ್ಡಾಡಕತ್ತಿದ್ದೆ. ನಮ್ಮವ್ವ ಹಾಳಾಗತ್ತಿದ್ಲು, ಮದುವೆ ಆಗಯ್ಯಪ್ಪ ಅಂತಿಕೊಂಡು ನಮ್ಮವ್ರು ಒತ್ತಾಯಕ್ಕೆ ಮದುವೆ ಆದೆ. ಹೀಗೆ ನಮ್ಮ ಜೀವನ ಬಂತು. ಇದನ್ನೆಲ್ಲ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಅವಾಗ ನಾನು ಭಾಳ ನನಗೆ ಕರಿಬಾಯಿ ಸ್ವಾಮಿ ಅಂತಿದ್ರು. ನನಗೆ ಏನೆಲ್ಲ ಚಮತ್ಕಾರ ಆಗ್ಯಾವ, ನಾ ಏನಂದಿದ್ದ ಅವು ಖರೆ ಆಗ್ಯಾವ. ಅನೇಕ ಕೇಸ್ ನೋಡು. ಈಗ ಐತಿ ಅನ್ನೋದು ಕೇಳಬೇಡ್ರಿ, ಸಾಧನ ಕಮ್ಮಿ ಆಗ್ಯದ. ಮೊದಲು ನಂಗೆ ಸಾಧನ ಇಲ್ಲ, ಹೌದಾ. ಆದ್ರೆ ಮೊದಲಿನ ನೆನೆಸ್ಕೊಂಡ್ರಪ್ಪ ಅಂದ್ರೆ ಅದ್ಭುತವಾದ ಸಾಧನೆ. ಈಗ ಇಲ್ಲಿ ಒಂದು ಹಿಂಗೆ ಕೈ ಇಟ್ಟು ಫೋಟೋ ಅದ, ಸುಮಾರು 6.5 ಲಕ್ಷ ಫೋಟೋ ಮಹಾರಾಷ್ಟ್ರದಾಗ ಮನೆಗಿಟ್ಟು ಪೂಜೆ ಮಾಡ್ತಾರೆ. ನಾನು ಅವ್ರ ಪಾಲಿಗೆ ಸಾಕ್ಷಾತ್ ದೇವರು. ಚಮತ್ಕಾರ ಆಗ್ಯಾವ ಅಲ್ಲೇ, ಬರೀ ಫೋಟೋದ ಮ್ಯಾಗ ಚಮತ್ಕಾರ ಆಗ್ಯಾವ. ಇದೆಲ್ಲ ಹೆಂಗೆ ಬಂತು? ಆ ಸಾಧನ ಇತ್ತವಾಗ. ನನಗೊಬ್ಬಗೆ ಅಲ್ಲ, ಸಾಧನ ಮಾಡಿದ್ರೆ ನಿಮಗೂ ಆಗುತ್ತೆ, ನಿಮ್ಮ ಮಕ್ಕಳಿಂದ ಸಾಧನೆ ಮಾಡಿಸ್ರೆ ಅವ್ರಿಗೂ ಆಗ್ತದೆ, ನಿಮ್ಮ ಗಂಡರಿಂದ ಸಾಧನೆ ಮಾಡಿಸ್ರೆ ಅವ್ರಿಗೂ ಆಗ್ತದೆ. ಬಟ್ ಸಾಧನ ಬೇಕು. ಸುಮ್ಮನೆ ಉಂಡು ತಿಂದೆ ಹೋದ್ಲಕತ್ತೆ ಬಾರ್ಲಕತ್ತೆ ಅಂದ್ರೆ ಏನೂ ಇಲ್ಲ. ಕುರಿಗಳು ಕೂಡ ಕುರಿಗಳು ಬ್ಯಾನ್ ಬಂದ, ಇವ್ರು ಹೋದ್ರು ಬ್ಯಾನ್ ಬಂದು ನೀವು ಹೋದ್ರಿ. ಅವ್ರ ಮದುವೆ ಆದರು, ಯಾಕೆ ಮದುವೆ ಆದ್ರು ಒಮ್ಮೆ ವಿಚಾರ ಮಾಡಿಲ್ಲ, ಮದುವೆ ಆಗ ನೀವು. ಅವ್ರ ಮಕ್ಕಳು ಹಡ್ದು ನೋಡಿದ್ರಿ, ನಾನು ಮಕ್ಕಳು ಹಡಿಬೇಕು. ಯಾಕೆ ಹಡಿಬೇಕು ಗೊತ್ತಾಗಿಲ್ಲ, ಯಾಕೆ ಮದುವೆ ಆಗಬೇಕು ಗೊತ್ತಾಗಿಲ್ಲ. ಅವ್ರಾಗಿರೋಂಥ ನೀವಾದ್ರಿ, ನೀವಾಗಿರೋಂಥ ಅವರಾದ್ರು. ಕುರಿಗಳು ಅವ್ರು ಆಸ್ತಿ ಮಾಡೋದು ನೀವು ಮಾಡಕ್ಕೆ ಹೋದ್ರಿ. ಆಸ್ತಿ ಮಾಡಿದ್ರಿ ಏನು ಬಂತು? ಬಿಟ್ಟು ಹೋಗುವಾಗ ಆಸ್ತಿ ಮಾಡಿದ್ರು ಹಣೆ ಬರ ನೋಡ್ಬೇಕು. ಒಂದು ಸರಿ 4-5 ಮಂದಿ ಅಂತಂಬ್ರು ಇದ್ರೊಳಗೆ, ಅವರೆಲ್ಲ ನಮ್ಮ ಶಿಷ್ಯರು, ಇಡೀ ಕುಟುಂಬದವರು. ಪಾಲವಾಟ್ನಿ ಕರೆದಿದ್ರು ನನಗೆ. ನನ್ನ ಪಾಲವಾಟ್ನಿಗೆ ಅವರ ಅಪ್ಪ ಅವರವು ಕೂಡಿ ಪಾಲವಾಟ್ನಿ ಮಾಡಿದ್ರು. ಅವ್ರಿಗಿದು ಜಗಳ ಜೂಟ ಎಲ್ಲ ಅದ್ರ ನಡುವೆ ಪಾಲವಾಟ್ನಿ ಆಯ್ತು. ಲಾಸ್ಟಕ್ಕೆ ಒಂದು ತಾಮ್ರತಂಬಿ ಕುಡಿದ್ರಿ. ಎಲ್ಲ ಪಾಲವಾಟ್ನಿ ಆದ್ಮೇಲೆ ಅದು ಅವಂಗ ಅದು ಇವಂಗ. ಅವಾಗ ಇದು ತಾಮ್ರತಂಬಿ ನೀ ತಗೋತಮ್ಮ ಅಂತ ಒಬ್ಬನು ಅನ್ನಿಲ್ಲ, ನೀ ತಗೋಯಪ್ಪ ನಿನ್ನ ಕಡೆ ಏನಿತ್ತು ಒಬ್ಬರು ಅನ್ನಲಿಲ್ಲ, ಅವನ ಕಡೆ ಏನಿತ್ತು ಒಬ್ಬರು ಅನ್ನಲಿಲ್ಲ. ಹಿರಿಯ ಒಂದ ಆ ತಾಮ್ರತಂಬಿಗೆ ಮಾರ್ರಿ ಒಟ್ಟು ರೊಕ್ಕ ಹಂಚಿರಂತಂದು ನಿಮ್ಮ ಅಂದ್ಕೊಂಡು ಉಗುಳಿ ಎದ್ದು ಬಂದೆ ನಾನು. ಇವ್ರೇನು ದುಡ್ದು ಬಂದವ್ರಲ್ಲ, ಅಪ್ಪನ ದುಡ್ಡಿನೊಳಗ ಈ ತರ ಅಪ್ಪಳ ಹತ್ಯಾನ. ಲಾಸ್ಟಕ್ಕೆ ಏನಾದ್ ಗೊತ್ತದ, ನಾ ಇನ್ನ ಹೊರಗೆ ನಿಂತಿದ್ದು ಮತ್ತೆ ಮಾತಾಡ್ಕೊಂತ ಕುಂತು. ಮತ್ತೆ ಅವು ಯಾರ ಕಡೆ ಅವು ಹಿರಿಯನ ಕಡೆ ಹೋದ್ಲು. ಯಾಕಪ್ಪ ಇನ್ನೂ ದುಡಿತಿದ್ಲಕ್ಕೆ, ಅದಕ್ಕೆ ಚಾಕ್ರಿ ಮಾಡಿಸ್ಕೊಳಕ ಅವನ್ ತೊಗೊಂಡೋದ. ಅಪ್ಪ ಯಾರ ಕಡೆ? ಯಾರು ಒಲ್ಲೆ ಅಂತಾರ ಮಕ್ಕಳು ಕರ್ಕೊಳಕ್ಕೆ. ಯಾಕೆ ಅವ್ನು ಚಾಕ್ರಿ ಯಾರು ಮಾಡೋರು? ಇಂಥ ಮಕ್ಕಳಿಗಾಗಿ ಜೀವ ತೆಗೆದು ಆಸ್ತಿ ಮಾಡಿರ್ತಿದ್ರಿ ನೀವು. ಇಂಥ ಮಕ್ಕಳಿಗೆಲ್ಲ ಒಂದು ತಿಂಡಿಲ್ಲ, ಉಣ್ಲಿಲ್ಲ, ಏನು ಮಾಡಲಿಲ್ಲ, ಆಸ್ತಿ ಮಾಡಿದ್ರಿ ಇಟ್ರಿ ಅವಳಿಗೆ. ನಾವು ಅಲ್ಲ, ಎಲ್ಲರೂ ಅದೇ ಮಾಡ್ತೀವಿ, ಎಲ್ಲರೂ ಅದೇ ಗೊತ್ತಿದ್ದು. ಅದಕ್ಕೆ ನಮ್ಮೊಳಗೆ ನಾವಿರ ಕಲಿಬೇಕು, ಜಗತ್ತನ್ನು ಕಣ್ಣಾರೆ ನೋಡ್ಕೋಬೇಕು. ಏನು ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡಿದರೆ ಏನಾಗುತ್ತೆ ಅನ್ನೋ ಖಬರ್ ಇರಬೇಕು ಮೈ ಮ್ಯಾಗ. ಲಗ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಲಗ್ನ ಮಾಡಿಕೊಂಡು ಈ ಅವಶ್ಯಕತೆ ಐತೆ ಅನ್ನೋದು 20 ಸರಿ ಕೇಳ್ಕೊರಿ. ಮಕ್ಕಳನ್ನ ಹಡಿಕ್ಕಿಂತ ಮುಂಚೆಗೆ 20 ಸರಿ ಮಕ್ಕಳನ್ನ ಹಡಿದ ಅವಶ್ಯಕತೆ ಐತೆ ಅಂತ ಕೇಳ್ಕೊರಿ. ಈಗಿನ ಕಾಲದಾಗ ಒಂದು ಟ್ರೆಂಡ್ ಶುರು ಆಗೈತಿ, ಒಂದೊಂದು ಮದುವೆ ಬೇಡ ಅಂತಾರೆ ಈಗಿನ ಮಂದಿ. ಮದುವೆನೇ ಬೇಡ ಅನ್ನಕತ್ತಾರ್ರಿ. ಮದುವೆ ಆದ್ರೆ ಮಕ್ಕಳು ಬೇಡ ಅನ್ನಕತ್ತಾರ, ಮಕ್ಕಳು ಬೇಡ ಅಂತಾರ. ಎಂಥ ಕಾಲ! ಯಾಕಂದ್ರೆ ಗೊತ್ತಾಗ್ಬಿಡತ್ತೆ, ನೋಡ್ತಾರ ಅವರು. ಮಕ್ಕಳು ಅಪ್ಪ ಅವನ ವೃದ್ಧಾಶ್ರಮ ಹಿಡಿದು ನೋಡಾಕತ್ಯಾರ, ಅಪ್ಪ ಅವನ ಕೊಲೆ ಮಾಡೋದು ನೋಡಾಕತ್ಯಾರ. ಯಾಕೆ ಹಡಿಬೇಕು ಮಕ್ಕಳನ್ನ ಅಂತ ಟ್ರೆಂಡ್ ಶುರು ಆಗಿರ್ತೀಗ.
ಭಾಳ ಕಠಿಣ ಅದ. ಇಂಥದ್ರ ಮಧ್ಯನೂ ಕೂಡ ಮಕ್ಕಳ ಅಂತ ಒದ್ದಾಡ್ತಾವೆ. ಎಷ್ಟು ಮಂದಿ ಇಲ್ಲಿ ಬರ್ತಾರೆ ಗುರುಗಳ ಮದುವೆ ಆಗಿ 13 ವರ್ಷ ಆತ್ರಿ. ಏನು ಮಾಡ್ರಿ ಗುರುಗಳ, ಅವ್ರದ್ದು ಸರಿ ಐತಿ, ನಮ್ಮದು ಸರಿ ಐತ್ರಿ, ಚೆಕ್ ಮಾಡಿಸ್ಕೊಂತೀವಿ, ಅದಾಗೈತಿ, ಒಂದು ಮಾಡ್ರಿ ಗುರುಗಳ. ಬೇಕಾದಷ್ಟು ಖರ್ಚಾಗಲಿ ಗುರುಗಳ, 10-15 ಲಕ್ಷ ಖರ್ಚಾಗಲಿ, ಒಂದು ಮಗು. ಇದೇ ಮಾಯಾ. ಮಾಯಾ ಅಂತ ಇದಕ್ಕೆ ಮಾಯಾ. ಕಣ್ಣಾರೆ ನೋಡ್ತೀವಿ, ಆದರೂ ಮಕ್ಕಳು ಬೇಕಂತೀವಿ. ಈ ಮಾಯಾ ಅಲ್ಲೇನಿದು? ಮಾಯಾ ಅಲ್ಲೇನು? ಈ ಮಾಯಾ ಅನ್ನೋದು ಬಂಧನ ಅಂತ. ಈ ಬಂಧನದಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಎಲ್ಲರೂ ಹಾವಿನ ಬಾಯೊಳಗಿನ ಕಪ್ಪಿಸಿಕೊಂಡಂಗೆ ಅದೀವಿ ನಾವು. ಶರಣರು ಭಾಳ ಚಂದ ಹೇಳ್ತಾರೆ, ಒಂದು ಹಾವು ಕಪ್ಪಿ ಹಿಡ್ದತಿ ಹಿಂದಿನ ಭಾಗದ, ಅವು ಮುಂದೆ ಕುಂತೈತೆ, ಪಟಕ್ಕನ ಬಂದು ಅದು ಕಪ್ಪಿ ಹಿಡ್ದತಿ. ಆ ಕಪ್ಪಿಗೆ ಬಾಯಿ ಇನ್ನ ಇದೇ ಐತಿ, ಕಡೆಕೈತಿ. ಅದು ಆ ಕಪ್ಪಿ ಮುಂದೆ ನೊಣ ಹರಡಕತ್ತೈತಿ, ಮಾಡಕತ್ತಿ. ಹಾವ ಬಾಯೊಳಗಿನ ಕಪ್ಪೆ ನೊಣವ ನಾಶಿಸಿದಂತೆ ನಾವೆಲ್ಲರೂ ಮೃತ್ಯುವಿನ ತೆಕ್ಕಿಳೋದೀವಿ. ಯಾವಾಗ ಗೊಟಕಂತೆ ಗೊತ್ತಿಲ್ಲ, ಆದ್ರೆ ನಮ್ಮ ಕನಸು ಏನದಾವ, ವಿಚಿತ್ರ ಕನಸು ಅದಾವು. ಹಂಗಾಗ್ಬೇಕು, ಹಿಂಗಾಗ್ಬೇಕು. ನೋಡಿ, ಏನು ಚಿರಂಜೀವಿ ಆಗಿರೇನು ನೀವು? ಇನ್ನೂ 30 ವರ್ಷ ಇರ್ಬೇಕಂತ ಅಂತೀರೇನು? ನಾ ಸಾಯುದಿಲ್ಲ ಅಂತ ತಿಳ್ಕೊಂಡಿರೇನು? ಅದು ಅಜ್ಞಾನ. ಅದಕ್ಕಿಂತ ಅಜ್ಞಾನದಿಂದ ಹೊರಗೆ ಬರುವುದೇ ಸುಜ್ಞಾನ. ಶ್ರೀ ಗುರುದೇವ್. ಮತ್ತೆ ಕಣ್ಣು ಮುಚ್ಚ್ರಿ, ಮತ್ತೊಂದು 2 ನಿಮಿಷ ಓಂಕಾರ ಅಂಟ್ರಿ, ಮನಸ್ಸು ಶಾಂತ ಆಗಲಿ. ಈಗ ನಮ್ಮ ವಾಣಿ ಕೇಳಿ ಮನಸ್ಸು ಕದರಿ ಹೋಗ್ಬಿಟ್ಟತ್ತ. ಯಾಕೆ ಕದಡೈತಪ್ಪ ಅಂದ್ರೆ ನಿಮಗೆ ಗುರುಗಳು ಸತ್ಯವನ್ನು ಹೇಳ್ತಾ ಇದ್ದಾರೆ, ಜೀವನ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ, ನಿಮ್ಮದೇ ಬದುಕನ್ನು ಬಿಚ್ಚಿಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಗುರುಗಳದು ಪ್ರವಚನ, ಉಪನ್ಯಾಸ, ಬೋಧನೆ ಹಿಡಿಸ್ತದೋ. ಜೋರಾಗಿ ಉಸಿರು ತಗೋರಿ, ಜೋರಾಗಿ ಉಸಿರು ತಗೋರಿ, ಜೋರಾಗಿ ಬಿಡ್ರಿ 5-6 ಸಲ. ದೀರ್ಘ ತಗೋರಿ, ದೀರ್ಘ ಬಿಡ್ರಿ, ದೀರ್ಘ ತಗೋರಿ, ದೀರ್ಘ ಬಿಡ್ರಿ. ಉಸಿರಿಗೆ ಲಕ್ಷ್ಯ ಕೊಡ್ರಿ.